ಲಾಸ್ಟ್ ಟೈಮ್ ಒಂದು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನೀವು ಕೃಷ್ಣ ಬೈರೇಗೌಡರು ಭಾಳ ಇಂಪಾರ್ಟೆಂಟ್ ವಿಚಾರನ ನಮ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ತಾವು ಮಾತಾಡಿದ್ರಿ, ಭಾಳ ದೊಡ್ಡ ಮಾಡಿದ್ರಿ. ಬೊಮ್ಮಾಯಿ ಬೀಯಿಂಗ್ ಎ ಚೀಫ್ ಮಿನಿಸ್ಟರ್, ಅವ್ರದ್ದು ಡಬಲ್ ಇಂಜಿನ್ ಗೌರ್ಮೆಂಟು, ಅವರು ಕೂಡ ಅದನ್ನು ಒಪ್ಕೊಂಡ್ರು. ಇಲ್ಲ, ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಫೈಟ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಹತ್ರ ತೆಗೆದುಕೊಳ್ಳೋಕೆ ನೋಡ್ತಾ ಇದ್ದಾರೆ ಹೊರತು ನಮಗೆ ಕೊಡೋದು ನೋಡ್ತಾ ಇಲ್ಲ ಅನ್ನೋ ಇದಿತ್ತು. ಇದಕ್ಕೆ ನಾವು ಅವರು ಈಗ ನಮ್ಮ ಜೊತೆಗೆ ಸೇರಿಕೊಂಡು ಹೋರಾಟ ಮಾಡಬೇಕಲ್ಲ, ಸಮ್ ವಿ ಹ್ಯಾವ್ ಟು ಪ್ಲ್ಯಾನ್ ಫಾರ್ ದಿಸ್. ಯಾಕೆಂದರೆ ಇದು ಅವ್ರದ್ದೊಂದು ಕಮಿಟ್ಮೆಂಟ್ ಅಲ್ಲ ಅಸೆಂಬ್ಲಿಲಿ. ಅವರು ಕನ್ನಡಿಗರ ಪರವಾಗಿ ಇರೋರಾದರೆ ಅವರು ಏನು ಹೇಳಿದರು ಮುಖ್ಯಮಂತ್ರಿಯಾಗಿ ಅದರಂತೆ ನಡ್ಕೋಬೇಕು. ಏನಾಗಿದೆ, ಅವರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಅವ್ರ ದಾರಿನಲ್ಲೇ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸತ್ಯ ಏನು ಅಂತಂದರೆ ಅವರಿಗೆ ಸತ್ಯದ ಈ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ಅರಿವಾಗಿದೆ. ಆ ಅರಿವಾದದಲ್ಲೇ ಆ ಥರದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದದು. ಈಗ ಅವರು ಯಾರು ಸುಳ್ಳು ಹೇಳಿದ್ದಾರೆ, ಅವ್ರ ಕೇಂದ್ರದ ನಾಯಕರುಗಳು, ಇವರು ಸುಳ್ಳು ಹೇಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಟ್ ಈಸ್ ದಿ ಡಿಫ್ರೆನ್ಸ್.